ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಮುಗಿದು ಇಷ್ಟು ದಿನ ಆದ್ರೂ ಬಿಗ್ ಬಾಸ್ ಬಗ್ಗೆ ಮಾತನಾಡ್ತಿದ್ದೀವಿ ಅಂದ್ರೆ ಅದರಲ್ಲೇ ಗೊತ್ತಾಗುತ್ತೆ ಬಿಗ್ ಬಾಸ್ ಬಗ್ಗೆ ಜನ ಅದೆಷ್ಟು ಪ್ರೀತಿ ತೋರಿಸ್ತಿದ್ದಾರೆ, ಬಿಗ್ ಬಾಸ್ ಬಗ್ಗೆ ಅದೆಷ್ಟು ಒಲವು ಇಟ್ಕೊಂಡಿದ್ದಾರೆ ಅಂತ. ಬಿಗ್ ಬಾಸ್ ಮುಗಿದು ತಿಂಗಳುಗಳೇ ಆದ್ರೂ ಬಿಗ್ ಬಾಸ್ ಸೀಸನ್ 12 ಮರೆಯೋದಕ್ಕೆ ಆಗ್ತಾ ಇಲ್ಲ. ಬಿಗ್ ಬಾಸ್ ಸ್ಪರ್ಧಿಗಳು ಎಲ್ಲೇ ಹೋದ್ರೂ ಮುಗಿ ಬೀಳ್ತಿದ್ದಾರೆ, ಅಪ್ಪಿ ಮುದ್ದಾಡ್ತಿದ್ದಾರೆ. ಸಿನಿಮಾ ಹೀರೋ ಹೀರೋಯಿನ್ಗಳ ರೇಂಜ್ಗೆ ಪ್ರೀತಿ ತೋರಿಸ್ತಾ ಇದ್ದಾರೆ. ಅದರಲ್ಲೂ ಗಿಲ್ಲಿ, ರಕ್ಷಿತಾ ಹಾಗೂ ಕಾವ್ಯಾಗೆ ಸಿಕ್ಕಾಪಟ್ಟೆ ದೊಡ್ಡ ಅಭಿಮಾನಿ ಬಳಗ ಹುಟ್ಕೊಂಡಿದೆ. ಎಲ್ಲೇ ಹೋದ್ರು ಜನ ಪ್ರೀತಿ ಧಾರೆ ಎಳಿತಿದ್ದಾರೆ. ಗಿಲ್ಲಿ ಹಾಗೂ ರಕ್ಷಿತಾ ಸ್ನೇಹದ ಮೇಲೆ ಯಾರ ಕಣ್ಣು ಬೀಳಬಾರ್ದು ಅಂತ ಅದೆಷ್ಟೋ ಜನ ಆಶಿಸ್ತಿದ್ದಾರೆ. ಇಂಥ ಹೊತ್ತಲ್ಲೇ ರಕ್ಷಿತಾ ಗಿಲ್ಲಿ ಬಗ್ಗೆ ಬೇಸರ ಹೊರ ಹಾಕಿದ್ದಾರೆ. ತಮ್ಮ ಮನಸ್ಸಲ್ಲಿದ್ದ ನೋವನ್ನೆಲ್ಲ ಮೊದಲ ಬಾರಿ ಹೇಳ್ಕೊಂಡಿದ್ದಾರೆ. ಗಿಲ್ಲಿ ಮಾಡಿದ ಕೆಲಸಕ್ಕೆ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಮೇಲೆ ಗಿಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ. ಅದೇ ರೀತಿ ರಕ್ಷಿತಾ ಕೂಡ ಅದು ಇದು ಕಾರ್ಯಕ್ರಮ ಅಂತ ತುಂಬ ಸುತ್ತಾಡ್ತಿದ್ದಾರೆ. ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಮೇಲೆ 2-3 ಕಾರ್ಯಕ್ರಮದಲ್ಲಿ ಭೇಟಿಯಾಗಿದ್ದು ಬಿಟ್ರೆ ಮತ್ತೆಲ್ಲೂ ಸಿಕ್ಕಿರಲಿಲ್ಲ. ಅದು ಸಹ ಕೆಲವೇ ಗಂಟೆಗಳ ಕಾರ್ಯಕ್ರಮ ಆಗಿದ್ರಿಂದ ಅಲ್ಲೂ ಸರಿಯಾಗಿ ಮಾತನಾಡೋದಕ್ಕೆ ಆಗಿರಲಿಲ್ಲ. ಹೀಗೆ ಬಂದು ಹಾಗೆ ಹೋಗಿದ್ರು. ಬಿಗ್ ಬಾಸ್ ಮನೆಯಲ್ಲಿ ಇಡೀ ದಿನ ಒಟ್ಟಿಗೆ ಕಳೀತಾ ಇದ್ರು, ಗಂಟೆ ಮಾತನಾಡ್ತಿದ್ರು. ಆದ್ರೆ ಈಗ ಅಷ್ಟು ಸಮಯ ಕೊಡೋದಿಕ್ಕೆ ಆಗ್ತಾ ಇಲ್ಲ. ಇದು ರಕ್ಷಿತಾಗೆ ತುಂಬಾ ಕಾಡೋದಕ್ಕೆ ಶುರುವಾಗಿದೆ. ಹೀಗಾಗಿಯೇ ಕಣ್ಣೀರಿಟ್ಟಿರೋದು. ಕೆಲವು ದಿನಗಳ ಹಿಂದೆ ಖಾಸಗಿ ವಾಹಿನಿಗೆ ನೀಡಿದ ಸಂದರ್ಶನದಲ್ಲಿ ಇದೇ ವಿಷಯವಾಗಿ ಮಾತನಾಡಿದ್ರು. ಈಗ ಕಲರ್ಸ್ ಕನ್ನಡದ ಕಾರ್ಯಕ್ರಮದಲ್ಲೂ ಇದನ್ನೇ ಹೇಳ್ಕೊಂಡಿದ್ದಾರೆ. ನಾವು ಬಿಗ್ ಬಾಸ್ ಮನೆಯಲ್ಲಿದ್ದಾಗ ತುಂಬಾ ಹೊತ್ತು ಮಾತನಾಡ್ತಾ ಇದ್ವಿ, ಯಾವಾಗ್ಲೂ ಜೊತೆಯಾಗೇ ಇರ್ತಾ ಇದ್ವಿ. ಆದ್ರೆ ಈಗ ಹಾಗಾಗ್ತಾ ಇಲ್ಲ. ಇದನ್ನೆಲ್ಲ ನೋಡಿದ್ರೆ ಎಲ್ಲಿ ನಮ್ಮ ಸ್ನೇಹ ಡಿಸ್ಕನೆಕ್ಟ್ ಆಗುತ್ತೋ ಅನ್ನೋ ಭಯ ಕಾಡ್ತಾ ಇದೆ. ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಮೇಲೂ ನಾವು ಹೀಗೆ ಖುಷಿಯಾಗಿರ್ತೀವಿ, ಜೊತೆಯಾಗಿರ್ತೀವಿ ಅನ್ಕೊಂಡಿದ್ದೆ. ಆದ್ರೆ ಈಗ ಹಾಗೆ ಆಗ್ತಿಲ್ಲ ಅಂತ ರಘು ಹಾಗೂ ಗಿಲ್ಲಿ ಮುಂದೆ ಕಣ್ಣೀರಿಟ್ಟಿದ್ದಾರೆ. ಅದರಲ್ಲೂ ಗಿಲ್ಲಿ ಬಗ್ಗೆ ಬೇಸರ ಹೊರ ಹಾಕಿದ್ದಾರೆ. ಯಾಕಂದ್ರೆ ಬಿಗ್ ಬಾಸ್ ಮುಗಿದ್ಮೇಲೆ ಒಂದೇ ಒಂದು ದಿನವೂ ಗಿಲ್ಲಿ ಫ್ರೀ ಆಗಿಲ್ಲ, ಯಾರ ಕೈಗೂ ಸಿಗ್ತಾ ಇಲ್ಲ. ಮೀಟ್ ಆಗೋದಿರಲಿ, ಒಂದೇ ಒಂದು ದಿನವೂ ಫೋನ್ ಕಾಲ್ ಸಹ ಮಾಡ್ತಿಲ್ವಂತೆ. ಅಷ್ಟು ಬ್ಯುಸಿ ಆಗಿರೋದ್ರಿಂದ ಈ ಮೂವರು ಮತ್ತೆ ಒಂದಾಗೋದಕ್ಕೆ ಆಗಿಲ್ಲ. ಆದ್ರೆ ಗಿಲ್ಲಿ ಬಗ್ಗೆ ಸಿಕ್ಕಾಪಟ್ಟೆ ಪೊಸೆಸಿವ್ ಆಗಿರೋ ರಕ್ಷಿತಾ ಗಿಲ್ಲಿ ಸ್ನೇಹದಿಂದ ದೂರ ಆಗ್ತೀನೇನೋ ಅನ್ನೋ ಭಯದಲ್ಲಿ ಕಣ್ಣೀರಿಡ್ತಿದ್ದಾರೆ. ಆತ್ಮೀಯರೇ, ರಕ್ಷಿತಾ ಶೆಟ್ಟಿ ಇರೋದು ಮಂಗಳೂರಲ್ಲಿ. ಬೆಂಗಳೂರಿಗೆ ಬಂದಾಗ್ಲೂ ಗಿಲ್ಲಿ ಸಿಕ್ತಿಲ್ಲ. ಮೊನ್ನೆ ರಘು ಮನೆಗೆ ಹೋಗಿದ್ದ ರಕ್ಷಿತಾ ರಘು ಮನೆಯಲ್ಲಿ ವಿಡಿಯೋವೊಂದನ್ನ ಮಾಡಿದ್ರು. ರಘು ಜೊತೆ ಅಡುಗೆ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ರು. ರಘು ಜೊತೆ ತುಂಬಾ ಸಮಯ ಕಳೆದಿದ್ರು. ಆದ್ರೆ ಅವತ್ತು ಸಹ ಗಿಲ್ಲಿ ಕೈಗೆ ಸಿಕ್ಕಿರ್ಲಿಲ್ಲ. ಮೂವರು ಒಟ್ಟಿಗೆ ರಘು ಮನೆಯಲ್ಲಿ ಇರೋದು ಅನ್ನೋ ಪ್ಲಾನ್ ಇತ್ತು. ಆದರೆ ಕಾರ್ಯಕ್ರಮಗಳಲ್ಲಿ ಬ್ಯುಸಿ ಆಗಿರೋ ಗಿಲ್ಲಿ ಎಲ್ಲೂ ಹೋಗ್ತಾ ಇಲ್ಲ. ಹೀಗಾಗಿ ರಕ್ಷಿತಾಗೆ ನೋವಾಗ್ತಾ ಇರೋದು. ಬಿಗ್ ಬಾಸ್ ಮನೆಯಲ್ಲಿದ್ದ ಎಲ್ಲ ಗಂಡ್ಮಕ್ಳನ್ನ ರಕ್ಷಿತಾ ಅಣ್ಣ ಅಂತ ಕರೀತಾ ಇದ್ರು. ಆದ್ರೆ ಗಿಲ್ಲಿಯನ್ನ ಮಾತ್ರ ಅಪ್ಪಿ ತಪ್ಪಿಯೂ ಅಣ್ಣ ಅಂದಿಲ್ಲ. ಗಿಲ್ಲಿಯೇ ಹಲವು ಬಾರಿ ರಕ್ಷಿತಾ ನನ್ನ ತಂಗಿ ಇದ್ದಂತೆ ಅಂದ್ರು. ರಕ್ಷಿತಾ ಮಾತ್ರ ಒಪ್ಕೊಳ್ಳೋದಕ್ಕೆ ರೆಡಿ ಇರ್ಲಿಲ್ಲ. ಯಾವತ್ತಿದ್ರು ಗಿಲ್ಲಿ ನನಗೆ ಫ್ರೆಂಡ್ ಅಷ್ಟೇ, ಅಣ್ಣ ಗಿಣ್ಣ ಏನಿಲ್ಲ ಅಂತಿದ್ರು. ಅಷ್ಟೇ ಅಲ್ಲ, ಗಿಲ್ಲಿ ಜೊತೆಗೆ ಯಾವುದೇ ಹೆಣ್ಮಕ್ಳು ಕ್ಲೋಸ್ ಇದ್ರು ಅವರನ್ನ ದೂರ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ರು. ಮೊದಲೆಲ್ಲ ಅದು ಅಷ್ಟಾಗಿ ಗೊತ್ತಾಗ್ತಾ ಇರ್ಲಿಲ್ಲ. ಬಿಗ್ ಬಾಸ್ ಮುಗಿಯೋ ಹಂತಕ್ಕೆ ಬರ್ತಾ ಇದ್ದಂತೆ ರಕ್ಷಿತಾ ಅವರ ಪ್ಲಾನ್ ಗೊತ್ತಾಗೋದಕ್ಕೆ ಶುರುವಾಯಿತು. ಗಿಲ್ಲಿ ಜೊತೆ ಅಷ್ಟೊಂದು ಬಾಂಧವ್ಯ ಇಟ್ಕೊಂಡಿರೋ ರಕ್ಷಿತಾಗೆ ಗಿಲ್ಲಿ ಕೈಗೆ ಸಿಗ್ತಾ ಇಲ್ಲ. ಎಲ್ಲಿ ನಮ್ಮ ಸ್ನೇಹ ಡಿಸ್ಕನೆಕ್ಟ್ ಆಗುತ್ತೋ ಅನ್ನೋ ಭಯ ಕಾಡ್ತಾ ಇದೆ. ಹೀಗಾಗಿಯೇ ಕಣ್ಣೀರಿಡ್ತಿರೋದು. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.